ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಇವತ್ತಿನ ದಿನ ಏನಂತಂದರೆ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳಂತ ಹೇಳ್ತಾ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಹಂಗೆ ಆಯುಷು ಆರೋಗ್ಯ ಎಲ್ಲ ಕೊಡಲಿ ದೇವ್ರು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಎಲ್ಲ ಆಗಿದೆ. ದೇವ್ರ ಫೋಟೋ ಎಲ್ಲ ನೋಡಿಸ್ಕೊಂಡು ಅರ್ಶಿನ ಕುಂಕುಮ ಮಾಡಬೇಕು ಬಾಗಿಲಿಗೆ. ಸೊ ರೆಡಿ ಮಾಡೋಣ. ಇನ್ನೂ ಎಳ್ಳು ಪ್ಯಾಕೆಟ್ನ ಪ್ಯಾಕ್ ಮಾಡಿಲ್ಲ. ಸೊ ಇವತ್ತಿನ ದಿನ ಹೇಗಿರುತ್ತೆ, ನಾವೇಕೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಇಲ್ಲಿ ಎಳ್ಳಿಗೆ ಏನೇನು ಬೇಕು ಎಲ್ಲನೂ ಒಂದು ಕಡೆ ಸ್ಟೋರ್ ಮಾಡಿಟ್ಟಿರ್ತೀವಿ. ಬಟ್ ಇನ್ನೂ ಏನು ಪ್ಯಾಕಿಗೆ ಹಾಕಿಲ್ಲ. ಫಸ್ಟು ದೇವ್ರ ಕೆಲಸ ಏನೇನಿದೆ ಎಲ್ಲನೂ ಮುಗಿಸ್ಬಿಟ್ಟು ಅದಾದಮೇಲೆ ಎಳ್ಳು ಪ್ಯಾಕ್ ಮಾಡೋದಕ್ಕೆ ಇಟ್ಕೊತೀನಿ. ಎಳ್ಳು ಹೆಂಗಿರೋ ಕೊಡೋದು ಸಾಯಂಕಾಲ ಅಂದ್ಕೊತೀನಿ 4 ಗಂಟೆ ಮೇಲೆ. ಈ ವರ್ಷ ನಾನು ಎಳ್ಳು ಬೀರಲ್ಲ, ನನ್ನ ಬದಲು ನಮ್ಮ ಜಿಯಾ ಬೇಬಿ ಕೈಲಿ ಕೊಟ್ಟು ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಡಿಗ್ರಿಗೆ ಬಂದ್ರೂ ಎಳ್ಳು ಬೀರೋಕ್ಕೆ ಒಂಥರ ಮುಜುಗರ ಅನಿಸುತ್ತೆ. ಬಟ್ ಹೊಸ ಬಟ್ಟೆ ಎಲ್ಲ ಕೊಡಿಸಿದ್ದಾರೆ, ಅದರಲ್ಲೇನಿಲ್ಲ. ಇವಾಗ ಹಾಕಿರೋದು ಹೊಸ ಬಟ್ಟೆನೇ. ಅದಕ್ಕಿಂತ ನಮ್ಮ ಜಿಯಾ ಬೇಬಿನ ಕರ್ಕೊಂಡೋಗಿ ಅವಳ ಕೈಲಿ ಕೊಡ್ಸೋಣ ಅಂತ ಅಂದ್ಕೊಂಡು, ಅವಳು ಎಳ್ಳು ಬೀರ್ತಾಳಲ್ಲ, ನಮ್ಮ ಮನೆದು ಅವಳ ಕೈಲಿ ಕೊಟ್ಬಿಟ್ರೆ ಅವಳೇ ತೊಗೊಂಡೋಗಿ ಕೊಡ್ತಾಳೆ ಅಂತ ಅಷ್ಟೇ. ಅವಳೇನು ತೊಗೊಂಡೋಗಲ್ಲ, ಜೊತೆಲಿ ಹೋಗಬೇಕು. ಸೊ ಅದಕ್ಕೂ ಮುಂಚೆ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಫ್ರೀಯಾಗಿದ್ದಾಗ ಮಾಡ್ಕೊಳಕ್ಕೆ ಸರಿ ಆಗುತ್ತೆ. ಅಮ್ಮ ಅಡುಗೆ ರೆಡಿ ಮಾಡ್ಕೊತಾರೆ, ಅಪ್ಪ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸೊ ಗೈಸ್, ನಾನು ಬಿಟ್ಟಿರೋ ರಂಗೋಲಿ ತೋರಿಸಿಲ್ಲ. ಸೊ ಬನ್ನಿ ತೋರಿಸ್ತೀನಿ. ನೈಟೇ ಬಿಟ್ಟಿದ್ದೆ ರಂಗೋಲಿನ. ಹೇಗಿದೆ ರಂಗೋಲಿ ಅಂತ ಕಮೆಂಟ್ ಮಾಡಿ. ನಮ್ಮ ಬಾವ ಬಂದಿದ್ದಾರೆ. ಹ್ಯಾಪಿ ಮಕರ ಸಂಕ್ರಾಂತಿ. ಥ್ಯಾಂಕ್ ಯು ನಿಮಗೂ ಕೂಡ ಹ್ಯಾಪಿ ಸಂಕ್ರಾಂತಿ ಜಿಯಾ ಬೇಬಿ. ಕೊಟ್ಬಿಡು, ಥ್ಯಾಂಕ್ಸ್ ಅನ್ನು ನೀನು ಹೇಳು. ಹ್ಯಾಪಿ ಅನ್ನು ಅನ್ನಪ್ಪ. ಲವ್ ಯು ಅನ್ನೋಡು, ಲವ್ ಯು ಅಂದ್ಬಿಡು. ನೋಡಿ ಹೇಳದೆ ಅವಳು ಸುಬ್ಬಿ ಸ್ನಾನ ಮಾಡಿದ್ರೆ ಈ ಕಡೆ ಬಾಗ್ಲು ಒಂದು ರಂಗೋಲಿ ಬಿಟ್ಟಿದ್ದೀನಿ ಸಿಂಪಲ್ ಆಗಿ. ಹೊಸಲೆಲ್ಲ ಕುಂಕುಮ ಇಟ್ಟು ತುಳಸಿ ಪೂಜೆ ಮಾಡಾಯ್ತು. ಈಗ ಅಂದರೆ ತುಳಸಿ ಮುಂದೆನ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಇಟ್ಟಾಯಿತು. ದೇವ್ರ ಫೋಟೋ ಒರೆಸ್ಕೊಂಡು ದೇವ್ರಿಗೆ ರೆಡಿ ಮಾಡ್ಕೋಬೇಕು. ಅನ್ಕೋಬೋದು ನೀವು, ಏನು ಯಾವಾಗಲೂ ಬರೀ ಫೆಸ್ಟಿವಲ್ದೇ ಬ್ಲಾಗ್ ಆಗ್ತಾ ಇರ್ತಾಳೆ ಜಾಸ್ತಿ, ವರಮಹಾಲಕ್ಷ್ಮಿದು, ಆಯುಧ ಪೂಜೆದು, ಈಗ ಸಂಕ್ರಾಂತಿದು ಅಂತ. ಬಟ್ ನಾರ್ಮಲ್ ಡೇಸ ಬ್ಲಾಗ್ ಮಾಡೋಕ್ಕೆ ಕಂಟೆಂಟ್ ಇರಬೇಕಾ? ಸುಮ್ಮನೆ ಡೈಲಿ ಬ್ಲಾಗ್ ಅಂತ ಮಾಡ್ಕೊಂಡು ಹೋದರೆ ಡೈಲಿ ಅದನ್ನೇ ಹಾಕಿದ್ರೆ ಡೈಲಿ ಏನು ವರ್ಕ್ ಇರುತ್ತೆ ಅದನ್ನೇ ಹಾಕ್ಕೊಂಡು ಹೋದರೆ ನಿಮಗೂ ಬೋರ್ ಆಗುತ್ತೆ. ಸೊ ಅದಕ್ಕೇ ಏನೋ ಸ್ಪೆಷಲ್ ಆಗಿದ್ದಾಗ ಮಾಡೋದು. ಅಟ್ಲೀಸ್ಟ್ ನೀವು ಯಾವ ಥರ ಕಂಟೆಂಟ್ ಬೇಕು ಅಂತ ಹೇಳಿದ್ರೆ ನಾನು ಅದ್ರ ಮೇಲೆ ಆ ಬೇಸ್ ಮೇಲೆ ಮಾಡ್ಬೋದಲ್ಲ ವೀಡಿಯೋಸು. ಸೊ ಅದಕ್ಕೆ ಈಗ ಬರೀ ಫೆಸ್ಟಿವಲ್ ಬ್ಲಾಗ್ಸ್ನ ಇದು ಮಾಡ್ತಿದ್ದೀನಿ. ದೇವ್ರ ಫೋಟೋ ಅನ್ಸಿ ದೇವ್ರ ಮನೆ ರೆಡಿ ಮಾಡ್ಕೊಂಡ್ರೆ ಮುಗೀತು. ಆಮೇಲೆ ನಾನು ಹೊಸ ಬಟ್ಟೆ ಹಾಕ್ಕೊಂಡು ಫೋಟೋಸ್ ತಗೋಬೋದು, ರೀಲ್ಸ್ ಮಾಡ್ಬೋದು. ನಮ್ಮ ಅದರ್ ಹಿಂಗೆ ನನ್ನ ವೀಡಿಯೋದಾಗ ಅಡ್ಡ ಬರಲಿಲ್ಲ ಅಂದರೆ ಸಮಾಧಾನ ಇಲ್ಲ. ಇವ್ರು ಏನು ಅನ್ಕೊಳ್ಳೋರು ಗೊತ್ತಾ? ನಿಮ್ಮ ಮನೆ ಕೆಲಸದೊಳು ಅನ್ಕೊಬಿಟ್ಟವ್ರೆ. ಏನು ಅನ್ಕೋಣ? ಹಾಂ, ಈ ಮನೆ ಮಗಳು ನಾನು, ಒಬ್ಳೆ ಮಗಳು, ಗೊತ್ತಾಯ್ತಾ? ಅಲ್ಲೇ ನಗಾಡ್ಕೊಂಡ್ಬಿಡ್ತಾರೆ. ನಂದು ನಮ್ಮ ಮುಂದೆ ಕೋಳಿ ಜಗಳ ಇದ್ದಿದ್ದೆ. ಇವತ್ತು ನನ್ನ ಫೇವ್ರೆಟ್ ಅಡುಗೆ ಮಾಡ್ತಾವ್ರೆ. ಏನು ಅಡುಗೆ ಹೇಳಮ್ಮ? ಏನು ಸ್ಪೆಷಲ್ ಇವತ್ತು? ಜೋರಾಗಿ ಹೇಳು, ಕೇಳಿಸಲ್ಲ. ಕೇಳಿಸ್ಲಿಲ್ಲ. ಇಲ್ಲಿ ಬಂದು ಕೇಳು, ಬಂದಿಲ್ಲಿ ಕೇಳುವಂಗೆ ಹೇಳು. ಎಲ್ಲ ಹೊಸ್ಕೊಡ್ತೀನಿ, ಎತ್ಕೊ. ಇಲ್ಲಿ ದೇವ್ರ ಹಂಗೆಲ್ಲ ತುಳಿದಿರೋದೆಲ್ಲ ಮಾಡಬೇಡ, ಎತ್ಕೊ. ಇಲ್ಲಿ ನಾನು ಹೊಸ್ತೀನಿ ಎಲ್ಲ ತುಳಿದ್ರೆ ಗೊತ್ತಾಳೆ, ತುಳಿದಿರೋದು ಎಲ್ಲ ಹೆಂಗ್ ಮಾಡ್ಕೊಂಡು ತುಳಿದಿರೋದು. ಎಷ್ಟು ಹೆಲ್ಪ್ ಮಾಡಿಕೊಟ್ರು ಬೈಯೋದು ನಿಲ್ಸಲ್ಲ ಇವರು. ಬೆಳಗ್ಗೆಲ್ಲ ನೀನೇ ಮಾಡಿರೋದಂತೆ. ಹೌದು, ನಾನೇ ಮಾಡಿರೋದು. ಇನ್ನಾರು ಬಂದಿದ್ರು ಮಾಡ್ಕೊಡೋದು ನಿಂಗೆ. ಮಾಡ್ತಾನೆ ಅರ್ಧ ಕೆಲಸ ಮಾಡೋದು. ನಾವಪ್ಪ ಚಿನ್ನ ನೀನು ತಗಡು. ಪುಣ್ಯ ಮಾಡಿದಿ ನಮ್ಮ ಅಪ್ಪನ ಕಡಿಯಕ್ಕೆ ನೀನು. ಗೈಸ್, ಲಿಟರಲಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇಷ್ಟು ಕೆಲಸ ಮಾಡ್ಕೊಡಲ್ಲ, ಅಷ್ಟು ಹೆಲ್ಪ್ ಮಾಡ್ತಾ ಗೊತ್ತಾ. ಎಲ್ಲರೂ ಹೇಳ್ತಾರೆ ವೀಣಾ ಅದೃಷ್ಟ ಮಾಡಿದ್ದಾರೆ ಅಂತ. ನಿಜ ಹೇಳು, ನಿಮ್ಮ ಫ್ಯಾಮಿಲಿ ಅಪ್ಪನ ಫ್ಯಾಮಿಲಿ ಯಾರಾದರೂ
ಗಂಡಸರು ಇಷ್ಟು ವರ್ಕ್ ಮಾಡ್ಕೊಡ್ತಾರಾ, ಹೆಲ್ಪ್ ಮಾಡ್ತಾರಾ? ಹಾಂ ಮೇಕೆ ಹೇಗೆ ಹೊಸ್ಕೊತೀನಿ ನಾನು ಹೋಗು. ಈ ಕಡೆ ಎಲ್ಲ ದೇವಸ್ಥಾನ ಇವತ್ತು ಏನು ಸ್ಪೆಷಲ್ ಮಾಡ್ತೀರಿ? ಯಾರು ಫೇವ್ರೇಟ್ ಮಾಡ್ತೀವಿ? ನಿನ್ನ ಫೇವ್ರೇಟು ಹಂಗ ನೀನೇ ಮಾಡ್ಕೊ. ನಾನೇನು ಹೆಲ್ಪ್ ಮಾಡಲ್ಲ, ಮಾಡ್ಕೊ ನೀನೆ. ಒಬ್ಬಿಟ್ಟು ತಾನೇ ನೀನು ಕೇಳಿರೋದು. ಎಲ್ಲ ಮೈದಾ ಹಿಟ್ಟು ಕಲಸಿ ಒಳ್ಳೆ ರುಬ್ಬು ಕೊಟ್ಟರೆ ಮಾಡ್ತೀನಿ. ಇವಾಗ ಮೈದಾ ಸುಟ್ಟು ಹಾಕಿ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳೋದಾದ್ಮೇಲೆ ಮಾಡ್ತಾನೆ ನಿಮಗೆ ಮಾಡೋದಿಲ್ಲ. ಏಯ್ ನಾನು ಮದುವೆ ಮಾಡೋಣ. ಇನ್ನೊಂದೇನಂದ್ರೆ ನಾನು 3 ಸ್ಪೆಷಲ್ ತೋರಿಸ್ತೀನಿ. ಏನಪ್ಪ ಅಂದರೆ ಹೋಗಷ್ಟು ಹೊಟ್ಟೆ ಹೋದವರು ದಾಸಪ್ತಿರು ಬರ್ತಾರೆ. ಅವರಿಗೆ ನಾವು ಬೆಳೆದಿರೋಂಥ ಭತ್ತ ಆಗಿರ್ಬೋದು ಅಥವಾ ಅಕ್ಕಿ ಆಗಿರ್ಬೋದು, ಇಲ್ಲಾಂದರೆ ಕೆಲವೊಬ್ರು ಕಾಸು ಇಸ್ಕೊತಾರೆ, ಅವ್ರಿಗೆ ಕೊಡಬೇಕು. ಈ ಸಲ ನಾವಂತೂ ಏನು ವ್ಯವಸಾಯ ಮಾಡಲ್ವಲ್ಲ, ಅಗ್ರಿಕಲ್ಚರ್ ಏನೂ ಇಲ್ಲ, ಅದಕ್ಕೇ ಕೊಂಡ್ಕೊಂಡಿರೋ ಭತ್ತದಲ್ಲಿ ಕೊಡ್ತಾ ಇದ್ದೀವಿ. ಸೊ ಗೈಸ್, ಆದಷ್ಟು ಬೇಗ ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ಯಾವಾಗ ಅಂದರೆ ಆದಷ್ಟು ಬೇಗ ಇನ್ನೊಂದು ವಾರದಲ್ಲಿ ಹೋಗ್ತಿದ್ದೀವಿ. 22 ನೈಟ್ ಹೊರಡ್ತಿದ್ದೀವಿ. 23 ದರ್ಶನ ಆಗುತ್ತೆ. ದರ್ಶನ ಮಾಡಿಕೊಂಡು 23ನೇ ತಾರೀಕು ನೈಟೇ 11:50ಕ್ಕೆ 12 ಗಂಟೆಗೆ ಟ್ರೈನ್ ಇದೆ. ಸೊ ರಿಟರ್ನ್ ಟ್ರೈನು 24th ಮಾರ್ನಿಂಗ್ 7:30 ಅಷ್ಟು 8 ಆಗುತ್ತೆ ಅನಿಸುತ್ತೆ. 8 ಅಷ್ಟರಲ್ಲಿ ಬೆಂಗಳೂರು ರೀಚ್ ಆಗ್ತೀವಿ. ಒನ್ ಡೇ ಟ್ರಿಪ್ ಥರ, ಅಂದರೆ ಒಂದು ದಿನದ ಬರೀ ಮಂತ್ರಾಲಯಕ್ಕೆ ಮಾತ್ರ ಹೋಗಿ ದರ್ಶನ ಮಾಡ್ಕೊಂಡು ಬರೋ ಥರ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಎಲ್ಲ ಸೇರಿ. ಅದನ್ನು ಮಂತ್ರಾಲಯಕ್ಕೆ ಹೋಗೋ ಬ್ಲಾಗಲ್ಲಿ ಹೇಳ್ತೀನಿ. ಟ್ರೈನ್ ಟಿಕೆಟ್ ಎಲ್ಲ ಎಷ್ಟಾಯಿತು, ಏನೇನು ಬುಕ್ ಮಾಡ್ತೀವಿ ಅಂತ, ಎಷ್ಟು ಜನ ಹೋಗ್ತಿದ್ದೀವಿ, ಯಾರ್ಯಾರು ಬರ್ತಿದ್ದಾರೆ ಅಂತೆಲ್ಲ ಹೇಳ್ತೀನಿ ಆ ಬ್ಲಾಗಲ್ಲಿ. ಇವತ್ತು ಸಂಕ್ರಾಂತಿ ಬ್ಲಾಗ್ ಆಗಿರುತ್ತೆ, ಬರೀ ಸಂಕ್ರಾಂತಿ ಬಗ್ಗೆ ಮಾತಾಡೋಣ. ಫಾರ್ ದ ಫಸ್ಟ್ ಟೈಮ್ ಸಂಕ್ರಾಂತಿಲಿ ಮೋಡ ಮುಚ್ಕೊಂಡಿರೋದು. ಆ್ಯಕ್ಚುಲಿ ಸೂರ್ಯ ಬರಬೇಕು ಅಂತಾರೆ, ಏನು ಮಾಡೋಕ್ಕಾಗೋದು. ಸೊ ಗೈಸ್, ರೆಡಿ ಆಗಿದ್ದೀನಿ. ದಿಸ್ ಇಸ್ ಮೈ ನ್ಯೂ ಔಟ್ಫಿಟ್. ಈಗ ಹಬ್ಬಕ್ಕೆ ಅಂತಲೇ ತಗೊಂಡಿರೋದು. ಪೂಜೆ ಎಲ್ಲ ಆಗಿದೆ, ತೋರಿಸ್ತೀನಿ. ಪೂಜೆ ಎಲ್ಲ ಆಗಿ ನಾವು ರೆಡಿ ಆಗಿದ್ದೀವಿ. ಔಟ್ಫಿಟ್ ಕುರ್ತಾ ಸೆಟ್. ಇಯರಿಂಗ್ ಒಂದು ಚೇಂಜ್ ಮಾಡಿದ್ರೆ ಮುಗೀತು. ಎಲ್ಲ ರೆಡಿ ಆಗಿದೆ. ಇವಾಗ ನಾವು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ಬೇಕು. ಇಲ್ಲೇ ಮನೆ ಹತ್ರನೇ ಇರೋದು, ಚೌಡಮ್ಮ ಅಂದ್ಬಿಟ್ಟು. ಎಷ್ಟೊಂದು ಬ್ಲಾಗಲ್ಲಿ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ವಿ. ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಾದ್ಮೇಲೆ ನಮ್ಮ ಅಕ್ಕ ಮನೆಗೆ ಹೋಗಿ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊ ಬರಬೇಕು. ನಿಮಿಷ ಈಗ ಹಬ್ಬದ ಊಟ ಎಲ್ಲ ಮಾಡಿ ಅಡುಗೆ ಮಾಡಿ ಮಡಗಿದ್ದೀವಿ. ದನ ಕಿಚೈಸ ಕಡೆಗೆ ಹೋಗ್ಬಿಟ್ಟು ಅಲ್ಲಿ ನೋಡಿಕೊಂಡು ಬರಬೇಕು. ಬಟ್ ಇವತ್ತು ಫುಲ್ಲು ಮೋಡ ಮುಚ್ಕೊಂಡಂಗೈತೆ ವೆದರು. ನಮ್ಮ ಮದರ್ ಇಂಡಿಯಾ ವೇಟಿಂಗ್. ಯಾಕೋ ಈ ವರ್ಷ ಹಬ್ಬದ ವೈಬ್ಸೇ ಇಲ್ಲ, ಫುಲ್ ಬೋರಿಂಗ್, ಒಂಥರ ಟಯರ್ಡ್ ಫೀಲು, ಅನ್ಹ್ಯಾಪಿ ಥರ ಆಗಿದೆ. ಸೊ ಲೆಟ್ಸ್ ಸಿ.
ಒಂದು ಆಯ್ ಮಾಡಿ ಹಂಗೆ ಆಯ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.